ಗತ್ತರ್ಗ ದೇವಸ್ಥಾನಕ್ಕೆ ಗತ್ತರ್ಗಿ ಅಭಿವೃದ್ಧಿಗೆ ಹಲವಾರು ಕೆಲಸಗಳಿಗೆ ಚಾಲನೆಯನ್ನು ಕೊಡಲಿಕ್ಕೆ ಕಲಬುರಗಿ ಉಸ್ತುವಾರಿ ಸಚಿವರಾದಂಥ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಮಂಗಳವಾರ ದಿವಸ ಬರ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ಈಗಾಗಲೇ ಬಂದಿದೆ. ನಾವು ಅವರನ್ನು ಗತ್ತರ್ಗಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಒಂದು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಗತ್ತರ್ಗಿ ಅಭಿವೃದ್ಧಿ ಆಗಬೇಕನ್ನೋದು ನಮ್ಮೆಲ್ಲರ ಒತ್ತಾಸೆಯೂ ಕೂಡ ಆಗಿದೆ. ಶಾಸಕರು ಮುತುವರ್ಜಿಯನ್ನು ವಹಿಸಿ ಅವರನ್ನು ಗತ್ತರ್ಗಿಗೆ ಕರೆತರ್ತಾ ಇದ್ದಾರೆ. ಗತ್ತರ್ಗಿ ದೇವಸ್ಥಾನ ಎಂದೋ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಆಗಬೇಕಾಗಿತ್ತು. ಯಾಕೆಂದರೆ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತರು ಆ ಗತ್ತರ್ಗಿಗೆ ಬರ್ತಾರೆ. ಗತ್ತರ್ಗಿ ಭಾಗ್ಯವಂತಿ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ರೀತಿಯಿಂದ ಬಂದಂಥ ಭಕ್ತಾದಿಗಳಿಗೆ ಮೂಲಭೂತವಾದಂಥ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿಯ ಕಾಮಗಾರಿಗಳ ಉದ್ಘಾಟನೆಯನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಪತ್ರಿಕೆಯಲ್ಲಿ ಗಮನಿಸಿದೆ. ಅಲ್ಲಿ ಬಹುಶಃ ಅಫ್ಜಲ್ಪುರ ತಾಲೂಕು ಅಷ್ಟೇ ಅಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ ಗತ್ತರ್ಗಿಯಲ್ಲಿ ಒಂದು ಇತಿಹಾಸದ ಕೆಲಸವನ್ನು ಆಗಿದೆ. ಇಡೀ ಜನ ನಮ್ಮ ಸೊನ್ನದ ಜೇವರ್ಗಿ ತಾಲೂಕದ ಸೊನ್ನದ ಶ್ರೀಗಳ ನೇತೃತ್ವದಲ್ಲಿ ಗ್ರಾಮದ ಎಲ್ಲ ಸಮಾಜದ ಹಿರಿಯರು ಸೇರಿಕೊಂಡು, ಮುಖಂಡರು ಸೇರಿಕೊಂಡು ಜೋಳಿಗೆ ಭಿಕ್ಷೆಯನ್ನು ಮಾಡುವುದರ ಮುಖಾಂತರ ಹಣವನ್ನು ಸಂಗ್ರಹಿಸಿ ಒಂದು ಶಾಲೆಯ ಜಾಗಕ್ಕೆ ಹಣವನ್ನು ಕ್ರೋಢೀಕರಿಸ್ತಾರೆ. ಅದರ ಪ್ರಕಾರ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡಿಸಿ ಒಂದು ಆಸ್ತಿಯನ್ನು ಖರೀದಿ ಮಾಡಿ ಶಾಲೆಯ ಕಟ್ಟಡಕ್ಕಾಗಿ ಆ ಜಾಗವನ್ನು ಇಡೀ ಗ್ರಾಮಸ್ಥರು ನೀಡಿದ್ದು ಬಹುಶಃ ಅದು ಇತಿಹಾಸ ಪುಟದಲ್ಲಿ ಉಳಿಯುವಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಅಂಥ ಬಹುದೊಡ್ಡ ಕೆಲಸವನ್ನು ಗತ್ತರ್ಗಿ ಗ್ರಾಮದ ಜನತೆ ಎಲ್ಲರೂ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ಒಂದು ಹೆಮ್ಮೆಯ ಕೆಲಸ. ಆದರೆ KKRDB ಅನುದಾನದಲ್ಲಿ ಅಲ್ಲಿ ಗತ್ತರ್ಗಿಯ ಅದಕ್ಕೆ ಹೋಗಲಿಕ್ಕೆ ರಸ್ತೆ ಇಲ್ಲ, ಕುಡಿಯುವ ನೀರಿನ ಸೌಕರ್ಯ ಇಲ್ಲ, ಮತ್ತು ಈಗಾಗಲೇ ಛತ್ತನ್ನು ಸೋರ್ತಾ ಇದೆ. ಇನ್ನೂ ಉದ್ಘಾಟನೆಯೇ ಆಗಿಲ್ಲ, ಛತ್ತನ್ನು ಸೋರ್ತಾ ಇದೆ. ಯಾಕೆ ಈ ಪರಿಸ್ಥಿತಿ? PWD ಇಲಾಖೆಯ ಅಧಿಕಾರಿಗಳು ಇದನ್ನು ಸರಿಯಾಗಿ ಯಾಕೆ ಅನುಷ್ಠಾನ ಮಾಡ್ತಕ್ಕಂಥ ಅಧಿಕಾರಿಗಳು ಯಾಕೆ ಇದನ್ನು ಸರಿಯಾಗಿ ಮಾಡಲಿಲ್ಲ? ಇವರೇನು ಗುತ್ತಿಗೆದಾರ ಜೊತೆ ಶಾಮೀಲಾದ್ರೆ ಏನಕ್ಕಾಗಲಕ್ಕ ನಮ್ದಿಷ್ಟು ಪರ್ಸೆಂಟೇಜ್ ಬರ್ತದ, ನಮಗಿಟ್ಟು ಬಂದರೆ ಸಾಕು ಅಂತಕ್ಕಂಥ ಅಂಥ ಮನಸ್ಥಿತಿನ. ಇವತ್ತು ಒಂದು ಗತ್ತರ್ಗಿಯಲ್ಲಿ ಪ್ರೌಢಶಾಲೆಯನ್ನು ನಿರ್ಮಾಣ ಆದರೆ ಇನ್ನು 20-25 ವರ್ಷ ಮತ್ತೆ ಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕಾಗಲ್ಲ. ಇವತ್ತು ಹಾಳಾಗಿಬಿಟ್ರೆ ಮುಂದಿನ ಭವಿಷ್ಯದಲ್ಲಿ ಆ ಗತ್ತರ್ಗಿ ಪ್ರೌಢಶಾಲೆ ಮತ್ತೆ ಅಲ್ಲಿ ಸಮಸ್ಯೆಯನ್ನು ಉದ್ಭವ ಆಗ್ತದೆ. ಬೇರೆ ದಿನಗಳಲ್ಲಿ ಭಕ್ತರು ಬಂದಾಗ ಆ ದೇವಸ್ಥಾನದಿಂದ ಮುಂದೆ ಬರ್ತಾ ಇದ್ರು. ಅವತ್ತು ಶಿಕ್ಷಣದ ಅಲ್ಲಿ ವಿದ್ಯಾರ್ಥಿನಿಯರಿಗೆ ಪಾಠವನ್ನು ಮಾಡುವಂಥ ಸಂದರ್ಭದಲ್ಲಿ ಭಾರಿ ತೊಂದರೆ ಆಗ್ತಾ ಇತ್ತು. ಆದರೆ ಇವತ್ತು ನಿರ್ಮಾಣ ಆಗ್ತಕ್ಕಂಥ ಹೊಸ ಪ್ರೌಢಶಾಲೆ ಕಟ್ಟಡ ಏನಿದೆ ಅದು ಕಳಪೆ ಮಟ್ಟದಾಗಿದೆ. ಅದನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು. ನಾಳೆ ಪ್ರಿಯಾಂಕ ಖರ್ಗೆ ಸಾಹೇಬರು ಬಂದರೆ ಅದನ್ನು ಭೇಟಿ ಕೊಡಬೇಕಾಗಿ ನನ್ನ ಆಗ್ರಹ ಏನಂದರೆ ಅಲ್ಲಿ ಭೇಟಿಯನ್ನು ಕೊಡಬೇಕು. ಒಂದು ಉನ್ನತ ಮಟ್ಟದ ತಂಡನ ರಚನೆ ಮಾಡಿ ಗುಣಮಟ್ಟದ ಕಾಮಗಾರಿ ಆಗಿದೆಯೋ ಇಲ್ಲೋ ಅದನ್ನು ತನಿಖೆಗೆ ಒಳಪಡಿಸಬೇಕಂತಕ್ಕಂಥ ಆಗ್ರಹವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಅದಕ್ಕೆ ಹೋಗಲಿಕ್ಕೆ ರಸ್ತೆ, ಶೌಚಾಲಯ ವ್ಯವಸ್ಥೆ, ಕಾಂಪೌಂಡ್ ವಾಲ್ ಆಗಿರ್ಬೋದು, ಮತ್ತು ಅದಕ್ಕೆ ಬೇಕಾದಂಥ ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಕಟ್ಟಡ ಮಾಡಿ ಉದ್ಘಾಟನೆ ಮಾಡಿ ಬಿಲ್ ತಗೊಂಡು ಹೋಗ್ಬಿಟ್ರೆ ಶಾಲೆ ಕಟ್ಟದಂಗೆ ಆಗಲ್ಲ, ಅದು ಉಪಯೋಗಕ್ಕೆ ಬರಲ್ಲ. ಮಾನ್ಯ ಶಾಸಕರೇ, ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.